ಮೂಡ ಸಲಹೆಯನ್ನ ಸಿದ್ದರಾಮಯ್ಯ ಪತ್ನಿ ಒಪ್ಪಿರ್ಲಿಲ್ಲ. 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡುವಂತಿಲ್ಲ ಅಂತ ಹೇಳಿದ್ರು. 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಅವಕಾಶವೇ ಇಲ್ಲ ಅಂದಿದ್ರಂತೆ. ಬದಲೇ ನಿವೇಶನಕ್ಕಾಗಿ ಸಿಎಂ ಪತ್ನಿ ಪಾರ್ವತಿ ಅವರು ಪತ್ರವನ್ನ ಬರೆದಿದ್ದಾರೆ. ಪಾರ್ವತಿ ಅವರ ಪತ್ರದ ಆಧಾರದಲ್ಲಿ ಸೈಟ್ ಹಂಚಿಕೆ ಆಗಿದೆ. ಆದ್ರೆ ಬೇರೆ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಹಂಚಿಕೆ ಆಗ್ತಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ಪಾರ್ವತಿ ಅವರಿಗೆ 14 ಸೈಟ್ ಹಂಚಿಕೆ ಆಗಿದ್ದ ಹೇಗೆ? ಇಂಥದ್ದೊಂದು ಪ್ರಶ್ನೆಯನ್ನ ಸ್ನೇಹಮಯಿ ಕೃಷ್ಣಪರ ವಕೀಲ ರಾಘವನ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಮೂಡ ನಿವೇಶನ ಅಕ್ರಮ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ವಾದ ವಿವಾದಗಳು ಜೋರಾಗಿಬಿಟ್ಟಿದೆ. ಇನ್ನು ಮೂಡ ಸಲಹೆಯನ್ನ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಒಪ್ಪಿರ್ಲಿಲ್ವಂತೆ. 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯನ್ನ ಮಾಡುವಂತಿಲ್ಲ. 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಗೆ ಅವಕಾಶನೇ ಇಲ್ಲ ಅಂತ ಹೇಳಿದ್ದಾರೆ. ಏನೋ ಬದಲೇ ನಿವೇಶನಕ್ಕಾಗಿ ಸಿಎಂ ಪತ್ನಿ ಪಾರ್ವತಿ ಅವರು ಪತ್ರವನ್ನ ಬರೆದಿದ್ದಾರೆ. ಪಾರ್ವತಿ ಅವರ ಪತ್ರದ ಆಧಾರದಲ್ಲಿ ಸೈಟ್ ಹಂಚಿಕೆಯಾಗಿದೆ. ಹಾಗಾದ್ರೆ ಬೇರೆ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಈ ರೀತಿಯಾಗಿ ಹಂಚಿಕೆ ಆಗ್ತಿತ್ತ ಅನ್ನುವಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಪಾರ್ವತಿ ಅವರಿಗೆ 14 ಸೈಟ್ ಹಂಚಿಕೆ ಆಗಿದ್ದು ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಸ್ನೇಹಮಯಿ ಕೃಷ್ಣಪರ ವಕೀಲ ರಾಘವನ್ ವಾದವನ್ನ ಮಂಡನೆ ಮಾಡಿದ್ದಾರೆ.